Hello everyone and welcome back to my channel. I am so excited for today's video. We have a lot of great things to cover. So let's jump right into it. ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನಾನು ನಿಮ್ಮ ಬಸವರಾಜ್. ಇದು ಅದೃಷ್ಟ ಯೂಟ್ಯೂಬ್ ಚಾನಲ್. ಈ ದಿನ ಈ ವಿಡಿಯೋದಲ್ಲಿ ಕೆಲವೊಂದಿಷ್ಟು ಹೊಸ ಮಾಹಿತಿಗಳ ಕುರಿತಾಗಿ ಮಾತನಾಡೋಣ. ಅವುಗಳಲ್ಲಿ ಪ್ರಮುಖವಾದವು ಅಂದರೆ KPSC ಮತ್ತು KFD ನೇಮಕಾತಿಗಳು ಪ್ರಾರಂಭವಾಗುವ ಕುರಿತು. ಸೊ ಮೊದಲಿಗೆ ನಾವು KS ನೇಮಕಾತಿಯನ್ನ ನೋಡೋದಾದ್ರೆ ಸಂಕ್ಷಿಪ್ತವಾಗಿ ನಾವೀಗ ಸ್ಕ್ರೀನ್ನಲ್ಲಿ ನೋಡ್ತಾ ಇರೋ ಹಾಗೆ KPSC ಗೆಜೆಟೆಡ್ ಪ್ರೊಬೇಷನರ್ಸ್ ನೇಮಕಾತಿ 2026 ಪ್ರಮುಖ ದಿನಾಂಕಗಳು. ಅರ್ಜಿ ಸಲ್ಲಿಕೆ ಆಗಸ್ಟ್ 1ರಿಂದ ಪ್ರಾರಂಭ ಆಗುತ್ತೆ. ಕೊನೆಯ ದಿನಾಂಕ ಆಗಸ್ಟ್ 31, 2026 ಅಂದ್ರೆ ಇದು ವರ್ಷ. ಪೂರ್ವಭಾವಿ ಪರೀಕ್ಷೆ ಅಂದ್ರೆ ಪ್ರಿಲಿಮ್ಸ್ ಎಕ್ಸಾಮ್ ಅನ್ನ ನವೆಂಬರ್ 15ಕ್ಕೆ 2026 ನವೆಂಬರ್ 15ಕ್ಕೆ ಫಿಕ್ಸ್ ಮಾಡಲಾಗಿದೆ. ಒಟ್ಟು ಹುದ್ದೆಗಳು 319 ಗ್ರೂಪ್ ಎ ಮತ್ತು ಗ್ರೂಪ್ ಬಿ ಹುದ್ದೆಗಳು ಇದರಲ್ಲಿ ಇದ್ದಾವ. ಸೊ ನಾವು ಈ ಕುರಿತಾಗಿ ಒಂದು ಡೀಟೇಲ್ ಆದ ಮಾಹಿತಿಯನ್ನ ನೋಡೋದಾದ್ರೆ, ಸೊ ಇವಾಗ ಸ್ಕ್ರೀನ್ ಅಲ್ಲಿ ಕಾಣ್ತಾ ಇರೋ ಹಾಗೆ KPSC KS ರಿಕ್ರೂಟ್ಮೆಂಟ್ 2026 ಕರ್ನಾಟಕ ಗೆಜೆಟೆಡ್ ಪ್ರೊಬೇಷನರ್ಸ್ ನೇಮಕಾತಿ ಸಂಪೂರ್ಣ ವಿವರಗಳನ್ನ ನಾವೀಗ ನೋಡೋಣ ಸ್ನೇಹಿತರೆ. ಇಲ್ಲಿ ಒಟ್ಟು ಹುದ್ದೆಗಳನ್ನ ನಾವು ನೋಡ್ತಾ ಇದ್ದೇವೆ. ವೇಕೆನ್ಸಿ ಬ್ರೇಕ್ ಡೌನ್ಸ್. ಗ್ರೂಪ್ ಎ ಹುದ್ದೆಗಳು 117 ಇದ್ರೆ ಗ್ರೂಪ್ ಬಿ ಹುದ್ದೆಗಳು 202 ಇವೆ. ಟೋಟಲ್ ಹುದ್ದೆಗಳು 319. ನೇಮಕಾತಿ 2026 ಮತ್ತು 27ನೇ ಸಾಲಿಗೆ ಒಟ್ಟು 319 ಹುದ್ದೆಗಳನ್ನ ಭರ್ತಿ ಮಾಡಿಕೊಳ್ಳಲಾಗ್ತಾ ಇದೆ. ಸೊ ಪ್ರಮುಖ ಹುದ್ದೆಗಳನ್ನ ನಾವು ನೋಡಿದ್ರೆ ಗ್ರೂಪ್ ಎ ರೂಲ್ಸ್ ಸಹಾಯಕ ಆಯುಕ್ತರು AC, ಸಹಾಯಕ ನಿರ್ದೇಶಕರು EO ತಾಲೂಕು ಪಂಚಾಯತಿ. ನೆಕ್ಸ್ಟ್ ಗ್ರೂಪ್ ಬಿ ರೋಲ್ ತಹಶೀಲ್ದಾರ್ ಗ್ರೇಡ್ 2 ವಾಣಿಜ್ಯ ತೆರಿಗೆ ಅಧಿಕಾರಿ CTO, DYSP ಅಬಕಾರಿ. ಅಲೈಡ್ ಸರ್ವಿಸಸ್ ಅಂದ್ರೆ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಜೈಲುಗಳ ಸಹಾಯಕ ಸೂಪರಿಂಟೆಂಡೆಂಟ್. ನೆಕ್ಸ್ಟ್ ಪ್ರಮುಖ ದಿನಾಂಕಗಳು ಏನಪ್ಪಾ ಅಂದ್ರ ಜುಲೈ 31ಕ್ಕೆ ಅಧಿಸೂಚನೆಯನ್ನ ಹೊರಡಿಸಲಾಗಿತ್ತು. ಅರ್ಜಿಯನ್ನ ಇವತ್ತಿನಿಂದ ಅಂದ್ರೆ ಆಗಸ್ಟ್ 1, 2026ರಿಂದ ಪ್ರಾರಂಭವಾಗಿ ಆಗಸ್ಟ್ 31, 2026ಕ್ಕೆ ಈ ಅರ್ಜಿಗಳು ಕೊನೆಯ ದಿನಾಂಕವಾಗಿದೆ. ನವೆಂಬರ್ 15ಕ್ಕೆ ಅಂದ್ರೆ ಇದೇ ವರ್ಷ 2026 ನವೆಂಬರ್ 15ಕ್ಕೆ ಪ್ರಿಲಿಮ್ಸ್ ಎಕ್ಸಾಮ್ ಅನ್ನ ಸೆಟ್ ಮಾಡಲಾಗಿದೆ. ನೆಕ್ಸ್ಟ್ ಅರ್ಹತಾ ಮಾನದಂಡಗಳೇನು? ಈಗಾಗಲೇ ನಿಮಗೆ ಗೊತ್ತಿರುವಂತೆ ಶೈಕ್ಷಣಿಕ ಅರ್ಹತೆ ಯಾವುದೇ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಪದವಿಯನ್ನ ಪಡೆದಿರಲೇಬೇಕು. ಅಂತಿಮ ವರ್ಷದ ಪದವಿ ವಿದ್ಯಾರ್ಥಿಗಳು ಕೂಡ ಅರ್ಜಿಯನ್ನ ಸಲ್ಲಿಸಬಹುದು. ಆದರೆ ಮೇನ್ಸ್ ಎಕ್ಸಾಮ್ ಹೊತ್ತಿಗೆ ಅವರ ಕೋರ್ಸ್ ಕಂಪ್ಲೀಟ್ ಆಗಿರಲೇಬೇಕಾಗ್ತದ ಅನ್ನೋದನ್ನ ನಾವೀಗ ನೋಡ್ತಾ ಇದ್ದೇವೆ. ಸೊ ನೆಕ್ಸ್ಟ್ ವಯೋಮಿತಿಗೆ ಬಂದ್ರೆ ಸಾಮಾನ್ಯ ಅಭ್ಯರ್ಥಿಗಳು ಗರಿಷ್ಠ 40 ವರ್ಷಗಳ ಒಳಗಿರಬೇಕು. ಪ್ರವರ್ಗ 2A 2B 3A 3B OBC ಈ ಎಲ್ಲ ಕ್ಯಾಂಡಿಡೇಟು OBCಗೆ ಸಂಬಂಧಪಡ್ತಾರ ಅನ್ನೋದನ್ನ ನಾವು ನೋಡ್ತಾ ಇದ್ದೇವೆ. 43 ವರ್ಷಗಳು ಗರಿಷ್ಠ ವಯೋಮಿತಿ ಆಗಿದೆ. SC ಮತ್ತು ST ಪ್ರವರ್ಗ 1 45 ವರ್ಷಗಳು ಗರಿಷ್ಠ ವಯೋಮಿತಿ ಆಗಿರ್ತವ. ವಿಕಲಚೇತನರು, ಮಾಜಿ ಸೈನಿಕರು ನಿಯಮಾನುಸಾರ ಇಲ್ಲಿ ಆಸ್ ಪರ್ ರೂಲ್ಸ್ ಇಲ್ಲಿ ನಿಯಮಗಳನ್ನ ನಾವು ನೋಡ್ಬೇಕಾಗ್ತದ. ಕನಿಷ್ಠ ವಯೋಮಿತಿ 21 ವರ್ಷಗಳು. ಈ ಯಾವುದೇ ಒಂದು ಅಂದ್ರೆ ಸಾಮಾನ್ಯ ಅಭ್ಯರ್ಥಿಗಳು 2A 2B 3A 3B SC ST ಪ್ರವರ್ಗ 1 ವಿಕಲಚೇತನರು, ಮಾಜಿ ಸೈನಿಕರು ಇವರೆಲ್ಲರಿಗೂ ಅನ್ವಯ ಆಗುವಂತೆ ಕನಿಷ್ಠ ವಯೋಮಿತಿ 21 ವರ್ಷಗಳಾಗಿರ್ತಾವ. ಸೊ ನೆಕ್ಸ್ಟ್ ಅರ್ಜಿ ಶುಲ್ಕ. ಇಲ್ಲಿ ಜನರಲ್ ಅಂದ್ರೆ GM ದವರಿಗೆ 500ರಿಂದ 600 ರೂಪಾಯಿ ಫೀಸ್ ಅನ್ನ ಫಿಕ್ಸ್ ಮಾಡಲಾಗಿದೆ. 2A 2B 3A 3B OBC ಕ್ಯಾಂಡಿಡೇಟ್ಸ್ಗೆ 300 ರೂಪಾಯಿ. ಮಾಜಿ ಸೈನಿಕರು ಎಕ್ಸ್ ಸರ್ವಿಸ್ಮೆನ್ಸ್ ಇಲ್ಲಿ 50 ರೂಪಾಯಿಯನ್ನ ಫೀಸ್ ಅನ್ನ ನೀಡಬೇಕಾಗ್ತದ. SC ST ಕ್ಯಾಟಗರಿ 1 PWD ಕ್ಯಾಂಡಿಡೇಟ್ಸ್ ಯಾವುದೇ ಫೀಸ್ ಅನ್ನ ಇಲ್ಲಿ ಭರಿಸುವಂತಿಲ್ಲ. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಬ್ಯಾಂಕ್ಗಳಿಗೆ ಸಂಬಂಧಪಟ್ಟಂತೆ ಆಯಾ
ಬ್ಯಾಂಕಿನ ರೂಲ್ಸ್ಗಳು ಇಲ್ಲಿ ಫಾಲೋ ಆಗ್ತವ, ಫೀಸ್ಗಳು ವೇರಿಯೇಷನ್ಸ್ ಆಗಬಹುದು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ KPSC ಫಿಕ್ಸ್ ಮಾಡಿರ್ತಕ್ಕಂಥ ಫೀಸು ವೇರಿಯೇಷನ್ಸ್ ಆಗೋದಿಲ್ಲ. ಬ್ಯಾಂಕ್ಗಳು ಅವರ ಚಾರ್ಜಸ್ಗಳ ಆಧಾರದ ಮೇಲೆ ಇಲ್ಲಿ ಫೀಸು, ಪ್ರೊಸೆಸಿಂಗ್ ಫೀಸು ವೇರಿಯೇಷನ್ಸ್ ಆಗ್ತವೆ. ಸೊ ನೆಕ್ಸ್ಟ್ ನಾವು ಹಂತ 1 ಪೂರ್ವಭಾವಿ ಪರೀಕ್ಷೆ ಪ್ರಿಲಿಮ್ಸ್ ಎಕ್ಸಾಮ್ ಬಗ್ಗೆ ನೋಡೋದಾದ್ರೆ ಸಿಂಪಲ್ ಆಗಿ ನಾವು ನೋಡ್ತಾ ಇದ್ದೇವೆ. ಜನರಲ್ ಸ್ಟಡೀಸ್ 100 ಕ್ವಶನ್ಸ್ಗೆ 200 ಮಾರ್ಕ್ಸ್ ಇರುತ್ತೆ. ಇಲ್ಲಿ ಹಿಸ್ಟ್ರಿ, ಪಾಲಿಟಿ, ಜಿಯೋಗ್ರಫಿ, ಕರೆಂಟ್ ಅಫೇರ್ಸ್ ಈ ಒಂದು ಸಬ್ಜೆಕ್ಟ್ಗಳ ಮೇಲೆ ಫಸ್ಟ್ ಪೇಪರನ್ನು ಕಂಡಕ್ಟ್ ಮಾಡಲಾಗ್ತದೆ. ನೆಕ್ಸ್ಟ್ ಸೆಕೆಂಡ್ ಪೇಪರು ಜನರಲ್ ಅಪ್ಟಿಟ್ಯೂಡ್, ಇದು ಕೂಡ 100 ಕ್ವಶನ್ಗಳನ್ನು ಹೊಂದಿದ್ದು 200 ಮಾರ್ಕ್ಸ್ಗಳಿಗೆ ಇರ್ತದೆ. CSAT ಮೆಂಟಲ್ ಎಬಿಲಿಟಿ, ಕರ್ನಾಟಕ ಸ್ಪೆಸಿಫಿಕ್ಸ್ ಬಗ್ಗೆ ಇಲ್ಲಿ ನಿಮಗೆ ಕ್ವಶನ್ಗಳನ್ನ ಕೇಳಲಾಗ್ತದೆ. ಋಣಾತ್ಮಕ ಮೌಲ್ಯಮಾಪನವಿರ್ತದೆ. ಪ್ರತಿ ತಪ್ಪಾದ ಉತ್ತರಕ್ಕೆ 1/4 ಅಂಕಗಳನ್ನು ಕಳೆಯಲಾಗ್ತದೆ. ಅಂದರೆ ಇಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇದೆ ಸ್ನೇಹಿತರೆ. ಮೇನ್ ಎಕ್ಸಾಮ್ಸ್ ಬಗ್ಗೆ ಮಾಹಿತಿಯನ್ನು ನೋಡೋದಾದ್ರೆ ಇಲ್ಲಿ ಅರ್ಹತಾ ಪರೀಕ್ಷೆಗಳಿರ್ತಾವ, ಕನ್ನಡ ಮತ್ತು ಇಂಗ್ಲಿಷು ಎರಡೂ ಕೂಡ 150ಗೆ ಇರ್ತಾವ. ಕನಿಷ್ಠ ಇಲ್ಲಿ 35 ಅಂಕಗಳನ್ನು ಗಳಿಸಲೇಬೇಕಾಗ್ತದೆ. ರ್ಯಾಂಕಿಂಗ್ ಪತ್ರಿಕೆಗಳು ಮೆರಿಟ್ ಅಂದರೆ 1250 ಟೋಟಲ್ ಮಾರ್ಕ್ಸ್ ಇರ್ತವ. ಪ್ರಬಂಧ 250 ಮಾರ್ಕ್ಸು. ಆಮೇಲೆ GS 1 to GS 4 ಇಲ್ಲಿ 250 ಮಾರ್ಕ್ಸ್ ಇರ್ತವೆ. ಅಂದರೆ 1, 2, 3, 4 4 ಪರೀಕ್ಷೆಗಳು 250 ಮಾರ್ಕ್ಸ್ಗೆ ಇರ್ತವ. ಟಾಪಿಕ್ಸ್ ಇಲ್ಲಿ ಹಿಸ್ಟ್ರಿ, ಪಾಲಿಟಿ, ಸೈನ್ಸು, ಎಥಿಕ್ಸ್ ಬಗ್ಗೆ ನಿಮಗೆ ಪೇಪರನ್ನು ಕಂಡಕ್ಟ್ ಮಾಡಲಾಗ್ತದೆ. ಸೊ ನೆಕ್ಸ್ಟು ಕೊನೆಯಲ್ಲಿ ನಿಮಗೆ 50 ಮಾರ್ಕ್ಸ್ಗೆ ಇಂಟರ್ವ್ಯೂ ಕಂಡಕ್ಟ್ ಮಾಡ್ತಾರೆ. ಸೊ ಈ ಇಂಟರ್ವ್ಯೂ ಅಲ್ಲಿ ಹಂತ 3 ಇದು. 3ನೇ ಹಂತದಲ್ಲಿ ಸಂದರ್ಶನ ಮತ್ತು ಅಂತಿಮ ಆಯ್ಕೆಯನ್ನ ಮಾಡಲಾಗ್ತದೆ. ಎಲ್ಲ ಸಂಪೂರ್ಣ ನೇಮಕಾತಿ ಪ್ರಕ್ರಿಯೆಯಲ್ಲಿ ಅರ್ಹರಾದವರನ್ನ 1:3 ಅಂದ್ರೆ ಒಂದು ಹುದ್ದೆಗೆ 3 ಮಂದಿಯಂತೆ ಅನುಪಾತದಲ್ಲಿ ಸಂದರ್ಶನಕ್ಕೆ ಕರೆಯಲಾಗ್ತದೆ. ಇಲ್ಲಿ ಆಯ್ಕೆಯಾದವರನ್ನ ನಾವು ಜಾಬ್ ಗಿಟ್ಟಿಸಿಕೊಂಡವರು ಅಂತ ಹೇಳಬಹುದು. ಇದು ಸ್ನೇಹಿತರೆ ಈಗ ನಾವು KPSC ರಿಕ್ರೂಟ್ಮೆಂಟ್ ಬಗ್ಗೆ ಮಾತನಾಡ್ತಾ ಇದ್ದೇವೆ. ಸೊ ನೆಕ್ಸ್ಟ್ ಅರ್ಜಿ ಸಲ್ಲಿಸುವ ವಿಧಾನ, ಇದು ಬಹಳ ಇಂಪಾರ್ಟೆಂಟು. ಇಲ್ಲಿ ಸಿಂಪಲ್ ಆದ ಸ್ಟೆಪ್ಗಳ ಮೂಲಕ ನೀವು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಈಗಾಗಲೇ ನಿಮಗೆ ಗೊತ್ತಿರುವಂತೆ KPSC OTR ಸಿಸ್ಟಮ್ ಅನ್ನ ತಂದಿದೆ. ಅಂದ್ರೆ ತನ್ನ KPSC ವೆಬ್ಸೈಟ್ನಲ್ಲಿ, ಅಂದ್ರೆ ಇಲ್ಲಿ ನೋಡ್ತಾ ಇದ್ರ ಈ ವೆಬ್ಸೈಟ್ನಲ್ಲಿ kpsconline.karnataka.go.in ವೆಬ್ಸೈಟ್ಗೆ ರೀಚ್ ಆಗಿ ಅಲ್ಲಿ ನೀವು ನಿಮ್ಮ 1 ಟೈಮ್ ರಿಜಿಸ್ಟ್ರೇಷನ್ ಅನ್ನ ಕಂಪ್ಲೀಟ್ ಮಾಡ್ಕೋಬೇಕಾಗತ್ತೆ. ಅಂದ್ರೆ ಅಲ್ಲಿ ಹೇಳ್ತಾನೆ ನಿಮಗೆ ಮುಂದೆ ಏನೇನು ಮಾಡಬೇಕು ಅನ್ನೋದನ್ನ ಕೂಡ ತೋರಿಸ್ತಾನೆ. ನಿಮ್ಮ ಫೋಟೋಸು, ಸಿಗ್ನೇಚರ್, ಸರ್ಟಿಫಿಕೇಟ್ಸ್ ಇವನ್ನೆಲ್ಲಾನು ಕೂಡ ಅಪ್ಲೋಡ್ ಮಾಡಬೇಕಾಗ್ತದೆ. ನಂತರ ಕೊನೆಯಲ್ಲಿ ಅಪ್ಲಿಕೇಶನ್ ಫೀಸ್ ಎಷ್ಟಿದೆ ಅನ್ನೋದನ್ನ ನೀವು ವಾಯಾ UPI, ನೆಟ್ ಬ್ಯಾಂಕಿಂಗ್, ಡೆಬಿಟ್ ಕಾರ್ಡ್ ಈ ಎಲ್ಲ ಆಪ್ಷನ್ಸ್ಗಳ ಮೂಲಕ ನೀವು ಇಲ್ಲಿ ಪೇಮೆಂಟನ್ನು ಮಾಡಬಹುದು. ಕೊನೆಯಲ್ಲಿ ನಿಮಗೆ ನೀಡ್ತಕ್ಕಂಥ ಅಪ್ಲಿಕೇಶನ್ ಪ್ರಿಂಟ್ಔಟನ್ನು ನೀವು ತೆಗೆದಿಟ್ಕೊಳ್ಬೇಕಾಗ್ತದೆ. ನಿಮಗೇನಾದರೂ ಈ ನೋಟಿಫಿಕೇಶನ್ಸ್ ಬಗ್ಗೆ ಪ್ರಶ್ನೆಗಳಿದ್ದರೆ ನಮ್ಮ ಈ ವಿಡಿಯೋದ ಕೆಳಗಡೆ ನೀವು ಕಮೆಂಟನ್ನು ಮಾಡೋದರ ಮೂಲಕ ನಮಗೆ ಕೇಳಬಹುದು. ನಾನು ಆ ಪ್ರಶ್ನೆಗೆ ಉತ್ತರಿಸುವ ಪ್ರಯತ್ನವನ್ನು ಮಾಡ್ತೇನೆ ಸ್ನೇಹಿತರೆ. ಸೊ ನಾವೀಗ ನೆಕ್ಸ್ಟ್ ಹಾಗಾದರೆ ಇವಾಗ KPSC ಅಪ್ಲಿಕೇಶನನ್ನು ನಾವು ಯಾವ ರೀತಿ ಸಬ್ಮಿಟ್ ಮಾಡಬಹುದು ಅನ್ನೋದನ್ನು ನೋಡೋದಾದರೆ ಮೊದಲಿಗೆ ಯಾವುದಾದ್ರೂ ಒಂದು ಬ್ರೌಸರನ್ನು ಓಪನ್ ಮಾಡ್ಕೋತೀವಿ. ಓಪನ್ ಮಾಡ್ಕೊಂಡ ತಕ್ಷಣ ನಿಮಗಿಲ್ಲಿ ನೋಡ್ತಾ ಇದ್ದೀರಿ, ಬ್ರೌಸರನ್ನು ಓಪನ್ ಮಾಡ್ಕೊಂಡ ತಕ್ಷಣ ನಾವೀಗಾಗಲೇ KPSC ವೆಬ್ಸೈಟ್ಗೂ ಕೂಡ ರೀಚ್ ಆಗಬಹುದು, ಅಥವಾ ನಮ್ಮ ಸ್ವಂತ ವೆಬ್ಸೈಟ್ ಇದೆ. ಈ ಸ್ವಂತ ನಮ್ಮ ವೆಬ್ಸೈಟ್ನಲ್ಲೂ ಕೂಡ ನಾವು ಆಲ್ರೆಡಿ ಎಲ್ಲ ಜಾಬ್ಸ್ಗಳ ಡೈರೆಕ್ಟ್ ಲಿಂಕ್, ಅಪ್ಲಿಕೇಶನ್ ಲಿಂಕ್ಗಳನ್ನು ಸೆಟಪ್ ಮಾಡಿರ್ತೀವಿ. ಜಾಬ್ ನ್ಯೂಸ್ಗಳಾಗಿರಲಿ, ಸ್ಕಾಲರ್ಶಿಪ್ಸ್ ಆಗಿರಲಿ, ಸ್ಟೂಡೆಂಟ್ಸ್ಗೆ ಯೂಸ್ ಆಗೋ ಒಂದು ಮಾಹಿತಿಗಳನ್ನಾಗಿರಲಿ ನಾವಿಲ್ಲಿ ಸೆಟಪ್ ಮಾಡಿರ್ತೀವಿ. ಸೊ ನಾವೀಗ ನಮ್ಮ ವೆಬ್ಸೈಟನ್ನು ಓಪನ್ ಮಾಡೋಣ. ಇಲ್ಲಿ ನೋಡ್ತಾ ಇರುವಂತೆ ನಮ್ಮ ವೆಬ್ಸೈಟು ಈ ರೀತಿಯಾಗಿ ನಮಗೆ ಕಾಣಿಸ್ತದೆ. ವಿಶೇಷ ಸೂಚನೆಗಳಂತೆ ನಾವಿಲ್ಲಿ ಎಲ್ಲ ಇನ್ಫಾರ್ಮೇಷನ್ಗಳನ್ನು ಶೇರ್ ಮಾಡ್ತಾ ಇರ್ತೀವಿ. ಮತ್ತು ಇಲ್ಲಿ ರಿಜಿಸ್ಟರ್ ಮಾಡ್ಕೊಂಡಿಲ್ಲ ಅಂದರೆ ನೀವು ರಿಜಿಸ್ಟರ್ ಮಾಡ್ಕೋಬಹುದು. ಸೊ ಆಲ್ರೆಡಿ ನಾವು ರಿಜಿಸ್ಟರ್ ಆಗಿರೋದ್ರಿಂದ ಇಲ್ಲಿ ಕ್ಲಿಕ್ ಮಾಡಿಕೊಂಡು ಲಾಗಿನ್ ಎಲ್ಲ ಮಾಡೋಣ.
ಲಾಗಿನ್ ಮಾಡಬೇಕು ಅಂದರೆ ಯೂಸರ್ ಐ ಡಿ ಪಾಸ್ವರ್ಡನ್ನು ಎಂಟರ್ ಮಾಡಿಕೊಂಡು ಲಾಗಿನ್ ಮಾಡ್ತೇವೆ. ಲಾಗಿನ್ ಆದ ತಕ್ಷಣ ಈ ರೀತಿ ನಮ್ಮ ವೆಬ್ಸೈಟ್ ಓಪನ್ ಆಗುತ್ತೆ. ಸೊ ನಾವೀಗ KPSC ಅಪ್ಲಿಕೇಶನ್ ಕುರಿತಾಗಿ ಮಾತನಾಡುತ್ತಿರೋದ್ರಿಂದ ಇಲ್ಲಿ ಅವರ್ ಡಿಜಿ ಸರ್ವಿಸ್ನಲ್ಲಿ ಲೇಟೆಸ್ಟ್ ನ್ಯೂಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಲೇಟೆಸ್ಟ್ ಪೇಜ್ ಓಪನ್ ಆಗುತ್ತೆ. ಸೊ ನೋಡ್ತಾ ಇದ್ರಿ ಇಲ್ಲಿ ಅಡ್ಮಿಟ್ ಕಾರ್ಡ್ಸ್ ಇವಾಗಲೇ ರಿಲೀಸ್ ಆಗಿದೆ. ಸಿವಿಲ್ ಹಾಲ್ ಟಿಕೆಟ್ ಅಡ್ಮಿಟ್ ಕಾರ್ಡ್ ಇವಾಗ ನೀವು ಇಲ್ಲಿಂದ ಡೌನ್ಲೋಡ್ ಮಾಡ್ಕೋಬಹುದು. ನಾಳೆನೇ ಎಕ್ಸಾಮ್ ಇದೆ. KPSC ಎಕ್ಸಾಮ್ ರಿಕ್ರೂಟ್ಮೆಂಟನ್ನು ನಾವೀಗ ನೋಡ್ತಾ ಇರೋದಲ್ವಾ, ಇಲ್ಲಿ ಕ್ಲಿಕ್ ಮಾಡೋದ್ರ ಮೂಲಕ ನಾವು ವೆಬ್ಸೈಟ್ಗೆ ರೀಚ್ ಆಗ್ತೀವಿ. ಸೊ ಇಲ್ಲಿ ಲಾಗಿನ್ ಮಾಡಿಕೊಂಡು ನಮ್ಮ ಅಪ್ಲಿಕೇಶನನ್ನು ನೀವು 3 ರೀತಿಯಾಗಿ ಇಲ್ಲಿ ಲಾಗಿನ್ ಮಾಡ್ಕೋಬಹುದು. ನೋಂದಣಿ ಸಂಖ್ಯೆ, ಮೊಬೈಲ್ ಸಂಖ್ಯೆ ಅಥವಾ ಮೇಲ್ ಐ ಡಿ. ನಾನೀಗ ಒಂದು ವೇಳೆ ನೀವು ನೋಂದಣಿ ಮಾಡ್ಕೊಂಡಿಲ್ಲ ಅಂದರೆ ನೀವು ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ನೀವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋರಿಗೆ ಏನಾದರೂ ಮಾಹಿತಿ ಬೇಕು ಅಂದರೆ ನನ್ನ ಈ ವಿಡಿಯೋದ ಕೆಳಗೆ ಒಂದು ಕಮೆಂಟ್ ಮಾಡಿ. ಆ ವಿಡಿಯೋವನ್ನು ಕೂಡ ನಾನು ನಿಮಗೆ ಮಾಡಿ ಸಂಪೂರ್ಣ ಮಾಹಿತಿಯನ್ನು ತೋರಿಸ್ತೇನೆ. ಮೊದಲಿಗೂ ಕೂಡ ಮಾಹಿತಿಯನ್ನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿರೋದು ನಮ್ಮ ಇದೇ ಚಾನಲಲ್ಲಿ ಪಬ್ಲಿಷ್ ಆಗಿದೆ, ಅದನ್ನು ಕೂಡ ನೀವು ನೋಡ್ಕೋಬಹುದು. ಸೊ ನಾವೀಗ ಮೊಬೈಲ್ ನಂಬರ್ ಆ್ಯಡ್ ಮಾಡಬೇಕು, ಪಾಸ್ವರ್ಡನ್ನು ಎಂಟರ್ ಮಾಡಬೇಕು, ನಂತರ OTP ಅಂತ ಕ್ಲಿಕ್ ಮಾಡಿ ಆ OTPಯನ್ನು ಎಲ್ಲ ಎಂಟರ್ ಮಾಡಿ ಈ ಕ್ಯಾಪ್ಚಾವನ್ನು ಇಲ್ಲಿ ಎಂಟರ್ ಮಾಡಿಕೊಂಡು ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನೋಡ್ತಾ ಇದ್ರ ಈ ರೀತಿಯಾಗಿ ನೀವು ಎಲ್ಲ ಇನ್ಫಾರ್ಮೇಶನ್ ಫಿಲ್ ಮಾಡಿ ಸೈನ್ ಇನ್ ಮಾಡಿದ ತಕ್ಷಣ ಈ ರೀತಿ ಒಂದು ಪಾಪಪ್ ಓಪನ್ ಆಗುತ್ತೆ. ನಿಮಗೆ ಇದನ್ನು ಓದ್ಕೊಳ್ಬೇಕು ಅನಿಸಿದ್ರೆ ಇವೆಲ್ಲ ಇನ್ಫಾರ್ಮೇಷನನ್ನು ನೀವು ನೋಡಿಕೊಂಡು ಇಲ್ಲಿ ರೈಟ್ ಮಾರ್ಕ್ ಮಾಡಿಕೊಂಡು ಗೋ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾಗಿ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಇದು ನಿಮ್ಮ ಲಾಗಿನ್ ಡ್ಯಾಶ್ಬೋರ್ಡ್. ಇಲ್ಲಿ ನೋಡ್ತಾ ಇರೋ ಹಾಗೆ ಫಸ್ಟ್ ಆಪ್ಷನಲ್ಲಿ ನೀವು ನೋಡ್ತಾ ಇದ್ದೀರಾ 2026-27 ಸಾಲಿನ ಗೆಜೆಟೆಡ್ ಪ್ರೊಬೇಷನರಿ A ಮತ್ತು B ಹುದ್ದೆಗಳು ಕಾಲ್ಫರ್ಮ್ ಆಗಿದ್ದಾವೆ. ಸೊ ಡೀಪ್ ಇನ್ಫಾರ್ಮೇಷನನ್ನು ನೀವು ಇಲ್ಲಿಂದ ಡೌನ್ಲೋಡ್ ಮಾಡಿಕೊಂಡು ನೋಡಬಹುದು. ಅಪ್ಲಿಕೇಶನ್ನು 1ರಿಂದ ಅಂದರೆ ಇವತ್ತಿನಿಂದ ಪ್ರಾರಂಭವಾಗಿ ಇದೇ ತಿಂಗಳು ಕೊನೆಯವರೆಗೂ ಚಾಲ್ತಿಯಲ್ಲಿರುತ್ತೆ. ಸೊ ನಾವೀಗ ಅಪ್ಲಿಕೇಶನನ್ನು ಹಾಕಬೇಕಾದ್ರೆ ಮೊದಲಿಗೆ ನಿಮ್ಮ ರಿಜಿಸ್ಟ್ರೇಷನ್ ಅಂದರೆ ಅಪ್ಲಿಕೆಂಟ್ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಅಪ್ಲಿಕೆಂಟ್ ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲ ಅಂದರೆ ನೀವು ಅದನ್ನು ಮೊದಲು ಅಪ್ಲಿಕೇಶನ್ ರಿಜಿಸ್ಟ್ರೇಷನ್ ಮಾಡ್ಕೊಂಡ ತಕ್ಷಣ ಅರ್ಜಿಯನ್ನು ಸಲ್ಲಿಸೋಕೆ ನಿಮಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ. ಇಲ್ಲಿ ಪರ್ಸನಲ್ ಡೀಟೇಲ್ಸು, ಎಜುಕೇಷನಲ್ಲು, ರಿಸರ್ವೇಷನ್ಸು, ಎಕ್ಸ್ಪೀರಿಯನ್ಸು, ಅದರ್ಸ್ ಡೀಟೇಲ್ಸ್ ಆ್ಯಂಡ್ ಕಂಪಲ್ಸರಿ ಕನ್ನಡ ಅನ್ನೋ ಎಲ್ಲ ಮಾಹಿತಿಗಳನ್ನು ಅಪ್ಡೇಟ್ ಮಾಡಬೇಕು. ಸೊ ಇವಾಗಲೇ ನಾನು ಅಪ್ಲೋಡ್ ಮಾಡಿರೋದ್ರಿಂದ ಹುದ್ದೆಗೆ ಅರ್ಜಿ ಸಲ್ಲಿಸಿ ಮೇಲೆ ಕ್ಲಿಕ್ ಮಾಡ್ತೇನೆ. ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನೀವು ಒನ್ ಟೈಮ್ ಇದನ್ನು ರಿಜಿಸ್ಟ್ರೇಷನ್ ಮಾಡಿದ್ರೆ ಯಾವುದೇ ಅಪ್ಲಿಕೇಶನ್ ಕಾಲ್ ಆದರೂ ಕೂಡ ನೀವು ಅತಿ ಬೇಗನೆ ಅಂದರೆ 2ರಿಂದ 3 ಕ್ಲಿಕ್ಕಲ್ಲಿ ನಿಮ್ಮ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡ್ಬೋದಾಗಿದೆ. ಸೊ ನೋಡ್ತಾ ಇದ್ರೆ ಇಲ್ಲಿ ಮೊದಲಿಗೆ ಅಪ್ಲಿಕೇಶನ್ ಓಪನ್ ಆಗಿದೆ. ಇದರ ಮೇಲೆ ನಾನು ಅಪ್ಲೈ ಪೋಸ್ಟ್ ಅಂತ ಕ್ಲಿಕ್ ಮಾಡಿದಾಗ ಈ ರೀತಿ ಒಂದು ಪಾಪಪ್ ಬರುತ್ತೆ. ಇದನ್ನು ನಾನು ಓಕೆ ಕ್ಲಿಕ್ ಮಾಡ್ತೇನೆ. ಓಕೆ ಕ್ಲಿಕ್ ಮಾಡಿದಾಗ ಈ ರೀತಿ ಲೋಡ್ ಆಗಿ ನಿಮ್ಮ ಡಾಟಾ ಎಲ್ಲನೂ ಕೂಡ ಈ ಅಪ್ಲಿಕೇಶನ್ಗೆ ಫೆಚ್ ಆಗುತ್ತೆ. ಅಂದರೆ ನಿಮ್ಮ ರಿಜಿಸ್ಟ್ರೇಷನ್ ಈಗಾಗಲೇ ಕಂಪ್ಲೀಟ್ ಆಗಿದೆ ಅಲ್ವಾ, ಆ ಎಲ್ಲ ಅಪ್ಲಿಕೇಶನ್ ಡೀಟೇಲ್ಸು, ರಿಜಿಸ್ಟ್ರೇಷನ್ ಡೀಟೇಲ್ಸು ಇಲ್ಲೆಲ್ಲ ಫೆಚ್ ಆಗುತ್ತೆ. ಸೊ ನಾವೀಗ ಏನೂ ಇಲ್ಲ, ಡೈರೆಕ್ಟಾಗಿ ಪೇ ಆ್ಯಂಡ್ ಕನ್ಫರ್ಮ್ ಆ್ಯಂಡ್ ಪೇ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಪೇಮೆಂಟ್ ಪೇಜ್ಗೆ ರೀಡೈರೆಕ್ಟ್ ಆಗುತ್ತೆ. ಇಲ್ಲಿ ನಾವು ಪೇಮೆಂಟನ್ನು ಪೇ ಮಾಡೋದ್ರ ಮೂಲಕ UPI, ನೆಟ್ ಬ್ಯಾಂಕಿಂಗ್, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಈ ಎಲ್ಲ ಆಪ್ಷನ್ಸ್ಗಳು ಇವೆ. ಇಲ್ಲಿ UPI ಮೂಲಕ ನೀವು ಪೇಮೆಂಟ್ ಮಾಡಿ ಇದನ್ನು ಸ್ಕ್ಯಾನ್ ಮಾಡಿ ಪೇ ಮಾಡಿಬಿಟ್ರೆ 300 ರೂಪೀಸ್ ಇದೆ ನಮಗೆ. ಸೊ ನಿಮಗೆ ಯಾವ ರೀತಿ ಪೇಮೆಂಟ್ ಇದೆ ಅದನ್ನು ಈ ವಿಡಿಯೋದ ಕೆಳಗೆ ಕಮೆಂಟ್ ಮಾಡಿ. ಇದಾಗಿತ್ತು ಸ್ನೇಹಿತರೆ ಈ ದಿನದ ಮಾಹಿತಿ. ಮುಂದಿನ ವಿಡಿಯೋದೊಳಗೆ ನಾನು KFD ಅಂದರೆ ಅರಣ್ಯ ನೇಮಕಾತಿ ಕುರಿತಾದ ಮಾಹಿತಿಯನ್ನು ತಿಳಿಸ್ತೇನೆ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಮುಂದಿನ ವಿಡಿಯೋದೊಳಗೆ ಭೇಟಿ ಆಗ್ತೇನೆ. ನಮಸ್ಕಾರ ಸ್ನೇಹಿತರೆ.